ಬೆಳುವಾಯ್ದ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇಂದಿತ ಒಟ್ಟು ಸೇರಿಗೆಡು ಕುಡ್ಲ ಕೆಎಂಸಿ ಆಸ್ಪತ್ರೆದ ಸಹಯೋಗಡು ಬೆಳುವಾಯ್ದ ಬ್ಲಾಸಮ್ ಶಾಲೆಡು 22 ತಾರೀಕು ಐತಾರ ಕಾಂಡೆಡ್ದು ಮಧ್ಯಾಹ್ನ ಮುಟ್ಟ ರಕ್ತದಾನ ಶಿಬಿರ ನಡಪರೆ ಉಂಡು. ಬೆಳುವಾಯ್ದ ಪುಗರ್ತೆದ ಸಮಾಜ ಸೇವೆದ ಸಂಸ್ಥೆ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ಒಟ್ಟು ಸೇರಿಗೆಡು ಕುಡ್ಲ ಕೆಎಂಸಿ ಆಸ್ಪತ್ರೆದ ರಕ್ತನಿಧಿ ಸಹಯೋಗಡು 22 ತಾರೀಕು ಐತಾರ ಕಾಂಡೆ 9 ಗಂಟೆಡ್ದು ಮಧ್ಯಾಹ್ನ 1 ಗಂಟೆ ಮುಟ್ಟ ರಕ್ತದಾನ ಶಿಬಿರ ಬೆಳುವಾಯ್ದ ಬ್ಲಾಸಮ್ ಆಂಗ್ಲ ಮಾಧ್ಯಮ ಶಾಲೆಡು ನಡಪರೆ ಉಂಡು ಪಂಡದು ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ದ ಅಧ್ಯಕ್ಷರು ಸುಲೈಮಾನ್ ಶೇಖ್ ಬೆಳುವಾಯಿ ಸುದ್ದಿಗೋಷ್ಠಿಡು ತೆರಿಪಾದೆರು. ಉಂದುವೆ ಪೊರ್ತುಡು ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಗಣಿತ ಶಿಕ್ಷಕರು ಶ್ರೀ ಯಾಕೂಬ್ ಮಾಸ್ಟರ್ ಕೊಯ್ಯೂರು ಬಂಗಡ್ ಆಪತ್ತಡು ಇತ್ತಿನಕ್ಲೆನ ಸೇವೆಗೆ ಲೆತ್ತಿಕೂಡಲೇ ಬಲ್ತೊಂದು ಬರ್ಪುನ ಶ್ರೀ ಆಸಿಫ್ ಮುಲ್ಕಿ ಬೊಕ್ಕ 57 ಸರ್ತಿ ರಕ್ತದಾನ ಮಲ್ತಿನ ಅಪೂರ್ವ ಸಮಾಜ ಸೇವಕ ಶ್ರೀ ಪ್ರವೀಣ್ ಜೈನ್ ಬೆಳುವಾಯಿ ಮೊಕ್ಲೆಗ್ ಮಾನಾದಿಗೆ ಲೇಸಿಲ ನಡಪರೆ ಉಂಡು ಪಂಡದು ಸುಲೈಮಾನ್ ಶೇಖ್ ಬೆಳುವಾಯಿ ಕಾರ್ಯಕ್ರಮದ ವಿವರ ಕೊರಿಯರು. ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಈ ಸಂಸ್ಥೆ ಮತ್ತು ಕೆಎಂಸಿಯ ಮುಖಾಂತರ ಮಂಗಳೂರು ಕೆಎಂಸಿಯ ಮುಖಾಂತರ ಒಂದು ಬೆಳುವಾಯಲ್ಲಿ ಇದೇ ಬರುವ ಆದಿತ್ಯವಾರ 22/11/2020 ಅಂದರೆ ಒಂದು ಬೆಳುವಾಯಿಯ ಬ್ಲಾಸಮ್ ಶಾಲೆಯಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಮತ್ತು ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಈ ಸಂಸ್ಥೆ ಮತ್ತು ಕೆಎಂಸಿಯ ಮುಖಾಂತರ ಮಂಗಳೂರು ಕೆಎಂಸಿಯ ಮುಖಾಂತರ ಒಂದು ಬೆಳುವಾಯಲ್ಲಿ ಇದೇ ಬರುವ ಆದಿತ್ಯವಾರ 22/11/2020 ಅಂದರೆ ಒಂದು ಬೆಳುವಾಯಿಯ ಬ್ಲಾಸಮ್ ಶಾಲೆಯಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಮತ್ತು ಅದರ ಒಟ್ಟಿಗೆ ಯಾಕೂಬ್ ಮಾಸ್ಟರ್ ಇವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅದೇ ಅಲ್ಲದೆ ನಮ್ಮ ಈಗ ಬಹಳ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿರುವ ಆಸಿಫ್ ಆಪದ್ ಬಾಂಧವ್ ಇವರನ್ನು ಕೂಡ ಸನ್ಮಾನಿಸಲಿದೆ. ಅದೇ ಅಲ್ಲದೆ ನಮ್ಮ ಊರಿನವರಾದ 57ನೇ ಬಾರಿ ರಕ್ತದಾನವನ್ನು ಕೊಟ್ಟು ಹಲವಾರು ಮೆಡಿಕಲ್ ಕ್ಯಾಂಪುಗಳನ್ನು ಮಾಡಿ ಒಂದು ಬಹಳ ಹೆಸರು ಸಮಾಜಕ್ಕೆ ಸೇವೆ ಮಾಡಿದಂತಹ ಪ್ರವೀಣ್ ಜೈನ್ ಬೆಳುವಾಯಿ ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಎಲ್ಲ ಸೇರಿ ಸನ್ಮಾನಿಸಲಿದ್ದೇವೆ. ಅದೇ ಥರ ನಮ್ಮ ಈ ಒಂದು ಟ್ರಸ್ಟ್ ಅಂದರೆ ನಾವು ಎಲ್ಲ ಒಂದು ಜಾತಿ ಮತ ಭೇದ ಇಲ್ಲದೆ ಸೌಹಾರ್ದಯುತವಾಗಿ ಒಂದು ಊರಿನ ಎಲ್ಲ ಜನರ ಸಹಕಾರದೊಂದಿಗೆ ನಾವು ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಎಲ್ಲ ಕಾರ್ಯಗಳನ್ನು ಮಾಡಲು ನಾವು ಯೋಜನೆ ಹಾಕಿದ್ದೇವೆ. ಈ ನಮ್ಮ ಇದರಲ್ಲಿ ಜಾಸ್ತಿಯಾಗಿ ನಮ್ಮ ಎಲ್ಲ ಕಸಿನ್ಗಳು, ನಾವು ಬ್ರದರ್ಸ್, ಕಲಂದರ್ ನಮ್ಮ ಒಂದು ಅಜ್ಜನ ಹೆಸರು, ಈ ಅಜ್ಜನ ಹೆಸರಿನ ಮುಖಾಂತರ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಸೇರಿ ಈ ಟ್ರಸ್ಟನ್ನು ನಾವು ಸ್ಥಾಪಿಸಿದ್ದೇವೆ. ಇನ್ನು ಮುಂದಕ್ಕೆ ನಾವು ನಮ್ಮ ಮಿತ್ರರನ್ನು, ನಮ್ಮ ಹಿತೈಷಿಗಳನ್ನು ಇದರಲ್ಲಿ ಸೇರಿಸಲು ಇಚ್ಛಿಸಿದ್ದೇವೆ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರ ನಮಗೆ ಸಹಕಾರ ಬೇಕು. ಅದೇ ಥರ ಈ ಬ್ಲಡ್ ಕ್ಯಾಂಪ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ನಮಗೆ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ನಾವು ಎಲ್ಲರ ಸಹಕಾರವನ್ನು ಕೋರುತ್ತೇವೆ. ನಮಗೆ ಬಹಳ ಹೆಚ್ಚು ಇವರು ಬ್ಲಡ್ ಹೆಲ್ಪ್ ಕೇರ್ನವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ಥರ ತಾವೆಲ್ಲರೂ ಮಾಧ್ಯಮ ಮಿತ್ರರು ನಮಗೆ ಒಳ್ಳೆಯ ಒಂದು ಪ್ರಚಾರ ಕೊಟ್ಟು ನಮ್ಮನ್ನು ಜಾಸ್ತಿ ಡೋನರ್ ಬರುವ ಹಾಗೆ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು. ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಯಾವಾಗಲೂ ಕೋರ್ತೇವೆ. ಮತ್ತು ಟ್ರಸ್ಟಿನ ವತಿಯಿಂದ ಕೆಲವು ಈ ಸಂದರ್ಭದಲ್ಲಿ, ಕೋವಿಡ್ನ ಸಂದರ್ಭದಲ್ಲಿ ನಾವು ಸಾಧಾರಣ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಮತ್ತು ಕೆಲವು ಮದುವೆಗಳಿಗೆ ನಾವು ಸೋಷಿಯಲ್, ಮತ್ತು ನಮ್ಮ ಒಂದು ಟೈಲರಿಂಗ್ ಸೆಂಟರ್, ಉಚಿತವಾಗಿ ಟೈಲರಿಂಗ್ ಸೆಂಟರ್ ಈಗಲೇ ಹೆಣ್ಮಕ್ಕಳೇ ಅದನ್ನು ಕಲಿತಾ ಇದ್ದಾರೆ. ಒಂದು ಸಾಧಾರಣ 18-20 ಎಲ್ಲ ಜಾತಿ ಧರ್ಮ ಇಲ್ಲ, ಸರ್ವಧರ್ಮೀಯರಿಗೆ ಇದುಂಟು. ಅದಲ್ಲದೆ ಇನ್ನು ಮುಂದೆ ಕೆಲವು ಯೋಜನೆಗಳು ಇದೆ. ನಿಮ್ಮೆಲ್ಲರ ಸಹಕಾರ ದೇವರ ದಯೆಯಿಂದ ಇದ್ದರೆ ನಾವು ಮಾಡುವ ಇದೊಂದು ಬ್ಲಡ್ ಕ್ಯಾಂಪ್
ಇಲ್ಲಿ ನಮ್ಮ ಟ್ರಸ್ಟಿನ ವತಿಯಿಂದ ಇದು ಪ್ರಥಮ ಬಾರಿ ಆಗ್ತಾ ಉಂಟು. ಈ ಫ್ಯಾಮಿಲಿ ನಮ್ಮ ಕಲಂದರ್ ಫ್ಯಾಮಿಲಿ ನಾವು ಭಾಳ ಒಂದು ಊರಿನಲ್ಲಿ ಸೌಹಾರ್ದತವಾಗಿ ಎಲ್ಲರ ಒಟ್ಟಿಗೆ ಏನು ನಮ್ಮ ಒಂದು ಯಾವುದೇ ಒಳ್ಳೆಯ ಹೆಸರು ಉಂಟು, ಎಲ್ಲ ಜಾತಿ ಧರ್ಮದವರಿಗೆ ಸಹಕಾರ ಕೊಡುತ್ತಾ ಯಾವುದಕ್ಕೆ ಒಳ್ಳೆಯ ರೀತಿಯಿಂದ ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ಎಲ್ಲರೂ ಒಂದು ಹೆಸರುವಾಸಿಯಾದ ಫ್ಯಾಮಿಲಿಯಲ್ಲಿ ಕಲಂದರ್ ನಮ್ಮ ಅಜ್ಜನಿಂದ ನಮ್ಮ ಫ್ಯಾಮಿಲಿ ಎಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಫಸ್ಟ್ ಹೋಗಿ ಧುಮುಕಿ ಯಾವ ಜಾತಿ ಮತ ನೋಡದೆ ಸಹಕಾರ ಕೊಡುವಂಥ ನಮ್ಮ ಒಂದು ಒಳ್ಳೆಯ ಫ್ಯಾಮಿಲಿ. ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ತುಂಬ ಗಲ್ಫ್ನಲ್ಲಿ ಎಲ್ಲ ಇದ್ದಾರೆ, ಅವರ ಎಲ್ಲ ತುಂಬ ಎಲ್ಲ ಸಹಕಾರದಿಂದ ನಾವು ಇದನ್ನು ಮುಂದುವರಿಸ್ತಾ ಇದ್ದೇವೆ. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ಅಧ್ಯಕ್ಷರು ನಜೀರ್ ಹುಸೇನ್ ರಕ್ತದಾನ ಶಿಬಿರ ಮಹತ್ವದ ಬಗೆತ ಸುದ್ದಿಗೋಷ್ಠಿಡು ಪೊಲಬು ಕೊರಿಯರು. ಇತ್ತೀಚೆಗೆ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕಗೆ DC ಆಫೀಸಲ್ಲಿ ಸೆಕೆಂಡ್ ಸ್ಥಾನ ಸಿಕ್ಕಿದೆ. ಅದೇ ಥರ 2ನೇ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ. ಹೌದು, ಅದೇ ಥರ ನಮ್ಮದು ಪ್ಲಾಸ್ಮಾ ಇದರಲ್ಲಿ 3ಯ ಸ್ಥಾನ ಸಿಕ್ಕಿದೆ. ಅದು ಮೊನ್ನೆ ತಾನೇ ಆಗಿದೆ. ಇದು ಸಹ ಒಂದು 2 ತಿಂಗಳಾಯಿತು ಅಷ್ಟೇ DC ಆಫೀಸಲ್ಲಿ ಸಿಕ್ಕಿದ್ದು. ಇಂಥ ಕಾರ್ಯಕ್ರಮ ನಾವು ಹೌದು ರೆಡ್ ಕ್ರಾಸ್ನ ಮುಖಾಂತರ ಸಿಕ್ಕಿದ್ದು. ಮತ್ತು ಇದು ಪ್ಲಾಸ್ಮಾದಲ್ಲಿ 2ನೇ ಸ್ಥಾನ ವೆಲ್ನೆಸ್ ಗ್ರೂಪ್. ಅವರು ವೆಲ್ನೆಸ್ ಗ್ರೂಪ್ ಮಂಗಳೂರಲ್ಲಿ ಪ್ಲಾಸ್ಮಾದ ಬಗ್ಗೆ ಇಲ್ಲಿ ತುಂಬ ಇದು ಮಾಡಿದ್ದಾರೆ. ಅವರದ್ದು ತುಂಬ ಎಂದರೆ ಎಷ್ಟು ಕಷ್ಟ ಕಾಲದಲ್ಲಿ ಪ್ಲಾಸ್ಮಾ ಎಂಬುದು ಯಾರಿಗೆ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ನಾವು ಕೂಡ ಬ್ಯಾಂಗ್ಳೂರಿಗೆ ಹೋಗಿ ನಾವು ಇದು ಮಾಡ್ತಾ ಇದ್ದೆವು. ಇದೇ ಥರ ನಾವು ಮಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದರ ಬಗ್ಗೆ ನಾವು ಗೌರ್ಮೆಂಟಿಗೆ, ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ನಮಗೆ ಇವಾಗ ಅವರು ಮಂಗಳೂರಲ್ಲಿ ನಿಟ್ಟೆ ಹೆಗಡೆ ಹಾಸ್ಪಿಟಲ್ಲಿ ಇವಾಗ ತೆಗಿತಾ ಇದ್ದಾರೆ. ಫಸ್ಟಿಗೆ ನಾವು ಕೊಡುವಾಗ ನಮಗೆ ತುಂಬ ಕಷ್ಟ ಆಗಿತ್ತು. ನಾವು 4-5 ಡೋನರ್ ಕಳಿಸಿದೆವು. 10,000 ರಿಂದ 15,000 ರೂಪಾಯಿವರೆಗೆ ನಮಗೆ ಒಂದು ಡೋನರ್ಸ್ ಕಳಿಸುವಾಗ ಖರ್ಚಾಗಿದ್ದು. ಇದರ ಬಗ್ಗೆ ಪ್ರೆಸ್ಸಲ್ಲಿ ನಾವು ಇದು ವಿಷಯ ತಿಳಿಸಿದಾಗ ನಮಗೆ ಮಂಗಳೂರಲ್ಲಿ ಒಳ್ಳೆ ರೆಸ್ಪಾನ್ಸಿಬಲ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಏನು ಹೆದರಿಕಿಲ್ಲ. ಈಗ ಯಾರಾದರೂ ಡೋನರ್ಸ್ ಇದ್ದರೆ ನಾವು ಅಲ್ಲಿ ಕಳಿಸ್ತೇವೆ, ಎಲ್ಲಿಗೆ ಹೆಗಡೆಗೆ. ಈಗ ಅಲ್ಲಿ ಎಲ್ಲ ಇದರುಂಟು. ಅದರ ನಂತರ ನಾವು ಕಳಿಸಿದೆವು. ಅದಕ್ಕೆ ನಮಗೆ 3ಯ ಸ್ಥಾನ ವೆಲ್ನೆಸ್ ಗ್ರೂಪ್ನವರು ಕೊಟ್ಟಿದ್ದಾರೆ. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ಸಂಚಾಲಕರು ಸಂಶುದ್ದೀನ್ ಶಿಬಿರದ ಬಗೆತ ಪೂರಕ ಮಾಹಿತಿ ಕೊರಿಯರು. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸಂಸ್ಥೆಯು 2.5 ವರ್ಷದಿಂದ ಕರ್ನಾಟಕದಾದ್ಯಂತ, ಅದೇ ರೀತಿ ಇತ್ತೀಚೆಗೆ ಇತರ ರಾಜ್ಯಗಳಲ್ಲೂ ಕೂಡ ತಮ್ಮ ಚಟುವಟಿಕೆಗಳನ್ನು ಮಾಡುತ್ತಾ ಅವಶ್ಯಕತೆ ಇದ್ದಂತಹ ರಕ್ತವನ್ನು ಪೂರೈಕೆ ಮಾಡುತ್ತಾ ಬರ್ತಾ ಇದೆ. ಈ ರಕ್ತದಾನ ಎನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತೆ ಒಬ್ಬ ವ್ಯಕ್ತಿಯು ತನ್ನ ರಕ್ತವನ್ನು ನೀಡುವುದರಿಂದ 3 ಜೀವಗಳನ್ನು ಉಳಿಸುವ ಕಾರ್ಯವನ್ನು ಮಾಡ್ಬೋದು. ನಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದಾನಿಗಳಾಗಿದ್ದೇವೆ. ಆದರೆ ಈ ಒಂದು ರಕ್ತದಾನ ಎನ್ನುವಂತಹದ್ದು ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆಂದರೆ ಈ ರಕ್ತ ಎನ್ನುವಂಥದ್ದನ್ನು ನಾವು ಕೃತಕವಾಗಿ ಎಲ್ಲಿಂದಲೂ ಪಡೆಯಲು ಸಾಧ್ಯವಿಲ್ಲ. ಇದನ್ನು ಕೊಡಬೇಕಾದರೆ ಒಬ್ಬ ಮಾನವೀಯತೆ ಇರುವ, ಮನುಷ್ಯತ್ವ ಇರುವ ಒಬ್ಬ ವ್ಯಕ್ತಿಯ ಶರೀರದಿಂದಲೇ ತೆಗೆದುಕೊಡಬೇಕಾದದ್ದು ಅತ್ಯಗತ್ಯ. ನಮ್ಮ ಈಗಿನ ತಂತ್ರಜ್ಞಾನಗಳು ಎಷ್ಟೇ ಮುಂದುವರಿದರೂ ಈ ರಕ್ತಕ್ಕೆ ಬದಲಾಗಿ ಬೇರೊಂದು ವಸ್ತುವನ್ನು ಕೊಡಲು ಇದುವರೆಗೂ ಯಾವುದೇ ತಂತ್ರಜ್ಞಾನಕ್ಕೂ ಸಾಧ್ಯವಾಗಲಿಲ್ಲ. ಆದ್ದರಿಂದ ಇದಕ್ಕೆ ಮುಂಚೆ ನಾವು ಹಲವಾರು ಬಾರಿ ಇದೇ ರೀತಿಯ ಪ್ರೆಸ್ ಮೀಟಲ್ಲೂ ಅಥವಾ ಇತರ ನಮ್ಮ ಸಭೆಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೇವೆ. ರಕ್ತದಾನ ಮಾಡಲು ಜನರು ಹಿಂಜರಿತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ನಾವು ಅವೇರ್ನೆಸ್ ಕೂಡ ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ನಾವು ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಏನಂದರೆ, ಒಬ್ಬ ವ್ಯಕ್ತಿ ಅವನು 18 ವರ್ಷಕ್ಕೆ ಮೇಲ್ಪಟ್ಟು 60 ವರ್ಷದ ಒಳಗಿನ ಆರೋಗ್ಯವಂತ ವ್ಯಕ್ತಿ ಅವನ ಶರೀರದಲ್ಲಿ 5.5 ರಿಂದ 6 ಲೀಟರ್ವರೆಗೆ ರಕ್ತ ದೈನಂದಿನ ಚಟುವಟಿಕೆಯನ್ನು ಮಾಡ್ತಾ ಇರ್ತದೆ. ಆ ಒಂದು ಯೂನಿಟ್ಸಲ್ಲಿ ನಮಗೆ ಕೊಡಲಿಕ್ಕೆ ಇರುವಂಥದ್ದು ಬರೀ ಒಂದು 350 ml ನಿಂದ 400 ml ಅಥವಾ 450 ml. ಇದರಿಂದ ನಮಗೆ ರಕ್ತದಾನ ಮಾಡುವವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕೆಂದರೆ ಅವನು ಆರೋಗ್ಯವಂತನಾಗಿರಬೇಕು. ರಾತ್ರಿ ನಿದ್ರೆ ಅಂದರೆ ನಾಳೆ ಈಗ ರಕ್ತ ಕೊಡುವುದಾದರೆ ಮೇಯ್ನಾಗಿ ನಾನು ಎಲ್ಲರಿಗೂ ಇದರ ಮೂಲಕ ತಿಳಿಸುವುದೇನೆಂದರೆ, ರಕ್ತ ಕೊಡುವ ವ್ಯಕ್ತಿಗಳು ಮುಂದಿನ ದಿವಸ ಸರಿಯಾಗಿ ಮಲಗಬೇಕು. ಮತ್ತು ಆಲ್ಕೋಹಾಲ್ ಅಥವಾ ಧೂಮಪಾನ ಇಂಥದ್ದನ್ನು ಮಾಡಿರಬಾರ್ದು. ಹಾಗೆ ಇದ್ದದ್ದೇ ಆದಲ್ಲಿ ಯಾವುದೇ ರೀತಿಯ ಹೆದರಿಕೆಯನ್ನು ಅವರು ಪಡಬೇಕಾದ ಅವಶ್ಯಕತೆ ಇಲ್ಲ.
ರಕ್ತದಾನ ಮಾಡಿದ ನಂತರ ಅವರಿಗೆ 24ರಿಂದ 48 ಗಂಟೆಗಳ ಒಳಗಾಗಿ ಅವರ ಶರೀರಕ್ಕೆ ಹೊಸ ರಕ್ತವು ಉತ್ಪತ್ತಿಯಾಗಿ ಬರ್ತದೆ. ಅವರು ಅದನ್ನು ಅದನ್ನು ನೋಡ್ಕೋಬೋದು. ಯಾಕಂದರೆ ಈಗ ನಾವು ಇವತ್ತು ರಕ್ತ ಕೊಡೋದಾದ್ರೆ ಇವತ್ತು ರಕ್ತ ಕೊಟ್ಟ ನಂತರ ನಾಳೆ ಬೆಳಗ್ಗಿನ ನಮ್ಮ ಒಂದು ಆ್ಯಕ್ಟಿವಿಟೀಸಲ್ಲಿ ಬದಲಾವಣೆ ಇರ್ತದೆ. ನಾವು ಮೊದಲನೇ ದಿವಸಕ್ಕಿಂತಲೂ ಸ್ವಲ್ಪ ಫ್ರೆಶ್ ಆಗಿರ್ತೇವೆ. ಆ್ಯಕ್ಟಿವಿಟೀಸಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೇವೆ. ಮತ್ತೊಂದು ವಿಷಯ ಏನೆಂದರೆ, ಆರೋಗ್ಯಪರವಾಗಿ ಹೇಳೋದಾದರೆ ನಮ್ಮ ರಕ್ತವನ್ನು ಈ ಹಾಸ್ಪಿಟಲ್ನವ್ರು ಕೊಂಡು ಹೋದಾಗ ಅವರು ಅದರ ಸಂಪೂರ್ಣ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಈಗ ನಮಗೆ ಕೆಲವರು ಏನಂತ, ನಮ್ಮ ಶರೀರದಲ್ಲಿ ಏನು ನಮಗೆ ಗೊತ್ತಾಗಿರಲ್ಲ, ಯಾವುದೇ ಒಂದು ರೋಗ ಇದೆಯಾ ಅಥವಾ ಏನೂ ಗೊತ್ತಿರಲ್ಲ ನಮಗೆ. ಆದರೆ ಆ ರಕ್ತವನ್ನು ನಾವು ಕೊಟ್ಟಿರ್ತೇವೆ, ಅಲ್ಲಿ ಅವರು ಕೊಂಡೋದ ನಂತರ ಅದನ್ನು ಟೆಸ್ಟ್ ಮಾಡಿ ಏನಾದರೂ ನಮ್ಮ ಶರೀರದಲ್ಲಿ ಯಾವುದೇ ಕಾಯಿಲೆಗಳಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಅವರು ತಗೊಂಡಿರ್ತಾರೆ. ಅದರ ಮೂಲಕ ನಮಗೆ ಅವರೇನು ಮಾಡ್ತಾರೆ, ಡೈರೆಕ್ಟ್ ಫೋನ್ ಮಾಡ್ತಾರೆ, ನೀವು ಇಂಥ ಕ್ಯಾಂಪಲ್ಲಿ ರಕ್ತದಾನ ಮಾಡಿದ್ದೀರಿ, ನಿಮಗೆ ಇಂಥ ಆರೋಗ್ಯ ಸಮಸ್ಯೆಗಳಿವೆ, ದಯವಿಟ್ಟು ಆದಷ್ಟು ಬೇಗ ನೀವು ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳಿ ಅವರು ನಮಗೆ ತಿಳಿಸ್ತಾರೆ. ಇದೊಂದು ನಮಗೆಲ್ಲರಿಗೂ ಪಾಸಿಟಿವ್ ಆಗಿದೆ, ಯಾರೇ ರಕ್ತದಾನ ಮಾಡುವವರೆಗೂ. ಯಾಕಂದರೆ ನಾವು ನಿಮ್ಗೆ ಗೊತ್ತು, ದೈನಂದಿನ ದಿನ 24 ಗಂಟೆಗಳು ಸಾಕಾಗದಂಥ ಸಮಯದಲ್ಲಿ ಈಗ ಇದ್ದೇವೆ. ನಮ್ಮ ಸ್ವಂತ ಶರೀರದ ಬಗ್ಗೆ ನಾವು ಕಾಳಜಿ ತಗೊಳ್ಳಲ್ಲ. ಆಗ ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಉತ್ತಮವಾದಂಥ ಒಂದು ಆರೋಗ್ಯ ಪರಿಶೀಲನೆ ಕೂಡ ಇದರಲ್ಲಿ ನಡೀತದೆ. ಆಮೇಲೆ ರಕ್ತದಾನ ಮಾಡುವುದರಿಂದ ನಮ್ಮ ಶರೀರಕ್ಕೆ ಬರುವಂತಹ ಈ ಶುಗರ್ ಮತ್ತು ಬ್ಲಡ್ ಪ್ರೆಷರ್, ಆಮೇಲೆ ಈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಇಂತಹ ಇದೆಲ್ಲ ಕಡಿಮೆ ಆಗ್ತದೆ. ಮತ್ತು ನಮಗೆ ರಕ್ತ ಕೊಟ್ಟ ನಂತರ ಸ್ವಲ್ಪ ಹಸಿವು ಜಾಸ್ತಿ ಬರ್ತದೆ. ಅದನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡಿದ್ದೇ ಆದಲ್ಲಿ ನಮ್ಮ ಶರೀರವನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೋಬೋದು. ರೋಗ ನಿರೋಧಕ ಶಕ್ತಿಗಳು ಕೂಡ ಅತಿ ಹೆಚ್ಚಾಗಿ ಉದ್ಭವ ಆಗ್ತದೆ. ಆದ್ದರಿಂದ ನಾನು ಈ ಒಂದು ಮಾಧ್ಯಮದ ಇದರ ಮೂಲಕ ತಿಳಿಯಪಡಿಸುತ್ತೇನೆಂದರೆ, ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತ ವ್ಯಕ್ತಿಗಳು ಈ ರಕ್ತದಾನ ಶಿಬಿರವನ್ನು ಸದುಪಯೋಗಪಡಿಸ್ಕೋಬೇಕು. ಇದರಿಂದ ನಾವು ನಮ್ಮ ಶರೀರಕ್ಕೆ ಬೇಕಾದಂಥ ಆರೋಗ್ಯಕರವಾದ ವಿಚಾರವಿದೆ. ಎರಡನೆಯದಾಗಿ ನಾವು ಇನ್ನೊಂದು ಜೀವವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿದಂಥ ಪುಣ್ಯ ಸಿಗ್ತದೆ. ಆದ್ದರಿಂದ ನಾನಿಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೀವು ರಕ್ತದಾನಿಗಳಾಗಿ ಇನ್ನೊಂದು ಜೀವವನ್ನು ರಕ್ಷಣೆ ಮಾಡಲು, ಅದೇ ರೀತಿ ನೀವು ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಈಗಾಗಲೇ 5,000ದಿಂದ 6,500ವರೆಗಿನ ಯೂನಿಟ್ಸನ್ನು ನಾವು ಕ್ಯಾಂಪಿನ ಮೂಲಕ ಹಾಗೂ ಇತರ ತುರ್ತು ಸಂದರ್ಭಗಳಲ್ಲಿ ಆಗಿ ನಾವು ಇದು ಮಾಡಿದ್ದೇವೆ. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ 38ರಿಂದ 40 ಯೂನಿಟ್ಸ್ ನರ್ಸು ಪ್ಲಾಸ್ಮಾ ದಾನವನ್ನು ಕೂಡ ನಮ್ಮ ಈ ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ನಾವು ಕೊಟ್ಟಿದ್ದೇವೆ. ಹಲವಾರು ರೋಗಿಗಳಿಗೆ ಅದರಿಂದ ಸದುಪಯೋಗ ಆಗಿದೆ. ಮತ್ತು ನಮ್ಮ ಈ ಒಂದು ಸೇವೆಯನ್ನು ನಾವು 24 ಗಂಟೆಗಳ ಇದರಲ್ಲಿ 24/7 ನಾವು ಯೂಸ್ ಮಾಡ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲೂ ಯಾರೇ ನಮ್ಮ ರಿಕ್ವೆಸ್ಟ್ ಮಾಡಿದಲ್ಲಿ ನಾವು ಅದನ್ನು ಪರಿಪೂರ್ಣವಾಗಿ ಅದನ್ನು ಪೂರೈಸಲು ನಾವು ಶ್ರಮ ಪಡ್ತಾ ಇದ್ದೇವೆ. ಆದ್ದರಿಂದ ಯಾರಿಗೂ ಈಗ ಒಂದು ಏರಿಯಾದಲ್ಲಿ ನಾವು ಕ್ಯಾಂಪ್ ಮಾಡಿದಾಗ ಆ ಏರಿಯಾದ ಕ್ಯಾಂಪ್ ಆದ ನಂತರ ಆ ಏರಿಯಾದ ಒಂದು ಗ್ರೂಪನ್ನು ನಾವು ರಚಿಸ್ತೇವೆ. ಅಲ್ಲಿರುವಂತಹ ಮುಖ್ಯ ವ್ಯಕ್ತಿಗಳನ್ನು ನಾವು ಅದರಲ್ಲಿ ಅಡ್ಮಿನ್ ಕೊಟ್ಟು ಅಲ್ಲಿ ನಾವು ಜನರನ್ನು ಅದಕ್ಕೆ ಆ್ಯಡ್ ಮಾಡಿಸಿ ಅದಕ್ಕೆ ಅವರಿಗೆ ಆ ರಕ್ತದ ಸಂಬಂಧ ಏನಿದ್ರೂ ಕೂಡ ಅದರಲ್ಲಿ ಹಾಕಿದ ಕೂಡಲೇ ನಮ್ಮ ಅಡ್ಮಿನ್ಸ್ ಅದರಲ್ಲಿ ಆ್ಯಕ್ಟಿವ್ ಇರ್ತಾರೆ. ಅವರು ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದು ಅದಕ್ಕೆ ಬೇಕಾದಂಥ ಪೂರೈಕೆಯನ್ನು ಮಾಡ್ತಾರೆ. ಹಾಗಿರುವಾಗ ನಾವು ಎಲ್ಲರೂ ನಮ್ಮ ಈ ಒಂದು ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿ, ನಮ್ಮ ಸುಲೇಮಾನ್ ಶೇಖ್ರವರು ಕೂಡ ಬಹಳ ಮುತುವರ್ಜಿಯಿಂದ ಈ ಒಂದು ಕ್ಯಾಂಪಿನ ಬಗ್ಗೆ ಕಾಳಜಿ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕೆ ತಾವೆಲ್ಲರೂ ಕೂಡ ಈ ಪರಿಸರದಲ್ಲಿ ಬೆಳುವಾಯಿಯಿಂದ ಹಿಡಿದು ಈ ಪರಿಸರ ಎಲ್ಲಿ ದೂರ ಇದ್ದರೂ ತೊಂದರೆ ಇಲ್ಲ, ನಿಮ್ಮ ಒಂದು ಸ್ವಂತ ಇಚ್ಛೆಯಿಂದ ನೀವು ಬಂದು ಅಲ್ಲಿ ರಕ್ತದಾನ ಮಾಡುವುದರ ಮೂಲಕ ಜೀವದಾನಿಗಳಾಗಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳಿ. ಸೌಹಾರ್ದ ಮೇನ್ ನಮ್ಮದು ಜಾತಿ ಭೇದ ಮತ ಅಂತ ಹೇಳಿ ಈ ಕಚ್ಚಾಡುವಂಥ ಈ ಸಂದರ್ಭದಲ್ಲಿ ಇಂತಹ ಒಂದು ಶಿಬಿರಗಳನ್ನು ಮಾಡಿ, ಯಾಕೆಂದರೆ ರಕ್ತಕ್ಕೆ ಜಾತಿ ಇಲ್ಲ, ಅದು ಎಲ್ಲರಲ್ಲಿ ಹರಿಯುವ ರಕ್ತ ಒಂದೇ, ಕೆಂಪು ಬಣ್ಣ. ಅದಕ್ಕೆ ನಾವು ಈಗ ನಮಗೆ ಬಂದ ರಿಕ್ವೆಸ್ಟಲ್ಲಿ ನಾವು ಅವರನ್ನು ಜಾತಿ ನೋಡಲ್ಲ, ಅವರು ಇರುವ ಹಾಸ್ಪಿಟಲ್ ಮತ್ತು ರೋಗಿಯ ಯಾರು ರಿಲೇಷನ್ ಯಾರಿದ್ದಾರೆ ಅವರನ್ನು ಕಮ್ಯುನಿಕೇಷನ್ ಮಾಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಅವರು ಯಾವ ಜಾತಿ ಅವರ ಹೆಸರೇನು ಅದೇನು ನಮಗೆ ನಾವು ನೋಡೋದೇ ಇಲ್ಲ. ಅಂದರೆ ಅಲ್ಲಿ ಅಗತ್ಯ ಇರುವಂಥದ್ದು ರಕ್ತ, ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸುವುದು, ಇದಾಗಿದೆ. ನಾವು ಅದಕ್ಕೆ ಪ್ರಯತ್ನ ಪಡುವುದಾಗಿದೆ ನಮ್ಮ ಉದ್ದೇಶ. ಆದ್ದರಿಂದ ಇದರ ಮೂಲಕ ಇನ್ನೊಂದು ಸಂದೇಶ ಅದೇ ನಾವು ಹೇಳ್ತಾ ಇರೋದು, ಸೌಹಾರ್ದತೆಯನ್ನು ನಾವು ಬೆಳೆಸ್ಕೊಂಡು ಬರ್ಬೋದು. ಇಂತಹ ಯೋಜನೆಗಳಿಗೆ ನಮ್ಮ ಸುಲೇಮಾನ್ ಶೇಖ್ರವರು ಹಾಕಿದಂಥ ಯೋಜನೆಗಳಿಗೆ ಎಲ್ಲರೂ ಕೂಡ ನೀವು ಸಹಕರಿಸಿದರೆ ಮತ್ತು ನಮ್ಮ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಬೆಳುವಾಯಿ ಸಂಸ್ಥೆದ ಪ್ರಧಾನ ಕಾರ್ಯದರ್ಶಿ ಶೌಕತ್ ಆಲಿ, ಕೋಶಾಧಿಕಾರಿ ನಾಸಿರ್ ಹುಸೇನ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು.